ನಮಸ್ಕಾರ. ಇವತ್ತು ಬೇರೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ನನಗೆ ಈಗ 1 ಗಂಟೆ ಕೆಳಗೆ ಇಬ್ಬರು ಕಕ್ಷಿದಾರರು ಬಂದು ಹೋದರು. ಅವ್ರು ಬಂದು ಹೋದ್ಮೇಲೆ ತಮಾಷೆ ವಿಷಯ ಮತ್ತು ಬಹಳ ಗಾನವಾದ ವಿಚಾರ ಅನ್ನಿಸ್ತು ಅವ್ರ ಹತ್ರ ಮಾತಾಡಿದ್ದು. ಆದ್ದರಿಂದ ಆ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ಜನ ಈ ಕಾನೂನು ಬಗ್ಗೆ ಭಾಳ ಮಾತಾಡ್ತಾರೆ. ಗೊತ್ತಿಲ್ಲದೆ ಇದ್ದವರೇ ಜಾಸ್ತಿ ಮಾತಾಡೋದು ಕಾನೂನು ಬಗ್ಗೆ, ಗೊತ್ತಿರೋರು ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಸುಳ್ಳು ಸುದ್ದಿಗಳು ಹಾಕ್ತಕ್ಕಂಥದ್ದು. ಈಗ ಇಬ್ಬರು ಬಂದರು ಕಕ್ಷಿದಾರರು ಅಂತ ಹೇಳಿದ್ನಲ್ಲ, ಅವರು ಗ್ರಾಮಾಂತರ ಪ್ರದೇಶದಿಂದ ಬಂದವರು. ಅವ್ರು ಬಂದಿದ್ದು ಒಂದೇ ವಿಷಯ ಮಾತಾಡೋಕ್ಕೆ ನನ್ನ ಹತ್ರ. ಸರ್, ನಮ್ಮ ಸಂಬಂಧಿ ಒಬ್ಬರಿದ್ದಾರೆ, ಅವರೊಂದು ದಾನಪತ್ರ ಬರ್ಕೊಡ್ಬೇಕು ಅಂತಿದ್ದರು. ಕೆಲವ್ರನ್ನ ಕೇಳಿದೆ, ಅವ್ರು ಹೇಳ್ತಾರೆ ಕುಟುಂಬದ ಸದಸ್ಯರು ಆದರೆ ಮಾತ್ರ ದಾನಪತ್ರ ಬರ್ಕೊಡೋಕ್ಕೆ ಬರುತ್ತೆ, ಕುಟುಂಬದ ಸದಸ್ಯರು ಅಲ್ದೋ ಹೋದರೆ ದಾನಪತ್ರ ಬರ್ಕೊಡೋಕ್ಕೆ ಬರಲ್ಲ ಅಂದರು ಸರ್. ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಈ ಥರದ ಸುದ್ದಿಗಳನ್ನೆಲ್ಲ ಜನ ಹರಡಿಸ್ತಾರೆ. ನಾವು ಸಮಾಜ ವಿರೋಧಿ ಶಕ್ತಿಗಳು ಅಂತೀವಲ್ಲ, ಇಂಥವ್ರನ್ನೂ ಅದೇ ಥರ ಕರಿಬೇಕಾಗತ್ತೆ. ಗೊತ್ತಿಲ್ಲದ ಬಗ್ಗೆ ಯಾಕೆ ಮಾತಾಡಬೇಕು? ನಾನು ಅವ್ರಿಗೆ ಹೇಳಿದೆ, ನೋಡಿ, ದಾನಪತ್ರನ ಯಾರು ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಬರ್ಕೊಡ್ಬೋದು. ಸಂಬಂಧಿಗಳೇ ಆಗಬೇಕು, ಕುಟುಂಬದಲ್ಲೇ ಇರಬೇಕು ಅಂತೇನಿಲ್ಲ, ಗೊತ್ತಾಯ್ತಾ? ಆದರೆ ಕಾನೂನಿನಲ್ಲಿ ಈ ಸ್ಟ್ಯಾಂಪ್ ಡ್ಯೂಟಿ ಕೊಡೋದಿದೆಯಲ್ಲ, ಅದರಲ್ಲಿ ಸರ್ಕಾರದವರು ಒಂಥರ ಜಾಣ್ತನ ತೋರಿಸಿದ್ದಾರೆ. ಏನಂದರೆ, ಈಗ ದಾನಪತ್ರಕ್ಕೆ ಕಡಿಮೆ ಇದೆ, ಒಂದು ಫಿಕ್ಸೆಡ್ ಇದೆ, ಗೊತ್ತಾಯ್ತಾ? ಈ ಬೆಂಗಳೂರು ಸಿಟಿಲಾದರೆ 5,000, ಮುನ್ಸಿಪಾಲ್ಟಿ ಇದರಲ್ಲಾದರೆ 3,000 ಸ್ಟ್ಯಾಂಪ್ ಡ್ಯೂಟಿ, ಮತ್ತು ಯಾವುದು ತಾಲೂಕ್ ಪಂಚಾಯತಿಲಾದರೆ 2,000 ಇದೆ, ಗೊತ್ತಾಯ್ತಾ? ಅಷ್ಟು ಕೊಟ್ಟರೆ ಸಾಕು. ಪ್ಲಸ್ 1,000 ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜಸ್ಸು. ಇದು ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಇದೆ, ಆಯಿತಾ? ಆದರೆ ಕ್ರಯಪತ್ರಕ್ಕೆ 5 + 2 7% ಕೊಡಬೇಕು, ಆಯಿತಾ? ಈಗ ಸಪೋಸ್ ಹಿಂಗೆ ದಾನಪತ್ರ ಯಾರು ಬೇಕಾದ್ರೂ ಬರ್ಕೊಡ್ಬೋದು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಅಲ್ಲ, ಬರ್ಕೊಡ್ಬೋದು ಅಂತ ಹೇಳಿದರೆ ಅವಾಗ ಏನು ಮಾಡ್ತಾರೆ? ಕ್ರಯಪತ್ರಕ್ಕೆ ಹೋಗಲ್ಲ ಅವರು. ಅವ್ರೇನು ಮಾಡ್ತಾರೆ? ದಾನಪತ್ರ ಮಾಡಿಸ್ಕೊಳ್ತಾರೆ. ಸರ್ಕಾರಕ್ಕೆ ಇದರಿಂದ ಸ್ಟ್ಯಾಂಪ್ ಡ್ಯೂಟಿ ನಷ್ಟ ಆಗುತ್ತೆ. ಆದ್ದರಿಂದ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ 2ಕ್ಕೂ ವೇರಿಯೇಷನ್ ಇದೆ. ಕ್ರಯಪತ್ರಕ್ಕೆ ಹೆಚ್ಚಿನ ಸ್ಟ್ಯಾಂಪ್ ಡ್ಯೂಟಿ ಇದೆ, ದಾನಪತ್ರ ಕಮ್ಮಿ ಇದೆ. ಇನ್ನೊಂದು ಇದರ ಒಂದು ಏನು ವೈಚಾರಿಕತೆ ಅಥವಾ ರ್ಯಾಷನಲ್ ಅಂದರೆ, ಕುಟುಂಬದವರೇ ಮಾಡಿಕೊಡೋದ್ರಿಂದ ದಾನಪತ್ರ ಸಾಮಾನ್ಯವಾಗಿ ಮಾಡಿಕೊಡೋದ್ರಿಂದ ಕಮ್ಮಿ ಇಡಬೇಕು ರಿಜಿಸ್ಟ್ರೇಷನ್ ಚಾರ್ಜಸ್ಸು, ಸ್ಟ್ಯಾಂಪ್ ಡ್ಯೂಟಿ ಅಂಥೇಳಿ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ. ಫ್ಯಾಮಿಲಿ, ಕುಟುಂಬದ ಸ್ಪೆಸಿಫಿಕ್ ಸದಸ್ಯರು ಅಂದರೆ ತಂದೆ ತಾಯಿ ತಂದೆ, ಸೋದರರು ಸೋದರಿಯರು, ಇವ್ರ ಮಧ್ಯೆ ನಡೆದ್ರೆ ಅದಕ್ಕೆ ಸ್ಪೆಸಿಫಿಕ್ಸ್ ಕುಟುಂಬದ ಸದಸ್ಯರು ಅಂತ ಕರೀತಾರೆ. ಅವ್ರಿಗೆ ಮಾತ್ರ ರಿಯಾಯಿತಿ ಇದೆ. ಅದರ ಅರ್ಥ ಬೇರೆಯವ್ರು ಮಾಡ್ಕೋಬಾರ್ದು, ದಾನಪತ್ರ ಕೊಡಬಾರ್ದು ಅಂತೇನಿಲ್ಲ. ನೀವು 7% ಕೊಡ್ತೀವಿ ಅಂದರೆ ದಾನಪತ್ರನೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದರಲ್ಲೂ ಹಕ್ಕು ಬರುತ್ತೆ. ಖಾತೆ ಮಾಡಿಸ್ಕೊಳ್ಳಿ, ಅನುಭವಿಸೋಕ್ಕೆ ಶುರು ಮಾಡಿ, ಯಾರು ಕೊಂಡ್ಕೋಬೋದು ನಿಮ್ಮಿಂದ. ಕ್ರಯಪತ್ರ ಮಾಡಿಕೊಂಡ್ರೆ ಎಷ್ಟು ಹಕ್ಕು ಬರುತ್ತೋ ಅದೇ ಹಕ್ಕು ದಾನಪತ್ರ ಮಾಡಿಕೊಂಡ್ರೂ ಬರುತ್ತೆ. ಆದರೆ ನಾನು ಎಲ್ಲದಕ್ಕೂ ದಾನಪತ್ರ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಹೊರಟಿಲ್ಲ. ದಾನಪತ್ರ ಸಂಬಂಧಿಗಳ ಮಧ್ಯೆ ಮಾತ್ರ ಮಾಡ್ಕೋಬೇಕು ಅಂತ ಯಾರು ಹೇಳಿದ್ರು ಅಂತ ಇವ್ರು ಹೇಳೋದು, ನನ್ನ ಕಕ್ಷಿದಾರರು ಹೇಳಿದ್ರಲ್ಲ, ಅದು ಸುಳ್ಳು, ನಂಬಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಬೇಕಾದಷ್ಟಿದೆ. ಇದನ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೊಂದು ಹೇಳ್ಬೋದಲ್ಲ ನಾವು. ನೋಡಿ, ಈಗ ಪಾರ್ಟಿಷನ್ ಮಾಡ್ಕೊಳ್ತೀರಲ್ಲ, ನೀವು ಕುಟುಂಬದ ಸದಸ್ಯರ ಮಧ್ಯೆ ಮಾಡ್ಕೋಬೇಕು, ಹೊರಗಿನವ್ರ ಜೊತೆ ಮಾಡ್ಕೊಳಕ್ಕೆ ಬರಲ್ಲ. ಅಯ್ಯರಾಮ, ಈಗ ಯಾರೋ ಒಬ್ಬರು ಸ್ನೇಹಿತರಿಬ್ಬರು ಅಥವಾ ದೂರ ಸಂಬಂಧಿಗಳು ಒಂದು ಜಂಟಿಯಾಗಿ ಆಸ್ತಿ ಖರೀದಿ ಮಾಡಿರ್ತಾರಪ್ಪ. ಅವರು ನಾಳೆ ಇಲ್ಲ, ಒಟ್ಟಿಗೆ ಇರೋಕ್ಕಾಗೋದಿಲ್ಲ, ನಾವು ಬೇರೆ ಬೇರೆ ಆಗೋಣ ಅಂದರೆ ಏನು ಮಾಡ್ಕೋಬೇಕಾಗತ್ತೆ? ಪಾರ್ಟಿಷನ್ ತಾನೇ ಮಾಡ್ಕೋಬೇಕು. ಸದಸ್ಯರಲ್ವಲ್ಲ, ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ. ಈ ಥರ ಮಾತುಗಳನ್ನು ಯಾರೂ ನಂಬೇಡಿ, ಗೊತ್ತಾಯ್ತಾ? ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಕಾನೂನು ವಿರೋಧಿಯಾಗ್ತಕ್ಕಂಥ ಸಂಗತಿಗಳನ್ನು ನೀವು ಕೋರ್ಟಿನ ಮುಂದೆ ತರೋಕ್ಕಾಗಲ್ಲ, ಹಕ್ಕು ಪ್ರತಿಪಾದನೆ ಮಾಡೋಕ್ಕಾಗಲ್ಲ, ಮತ್ತು ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಆದರೆ ದಾನಪತ್ರವನ್ನು ಕ್ರಯಪತ್ರದಂತೆಯೇ ರಿಜಿಸ್ಟರ್ ಮಾಡ್ಬೋದು. ಆದರೆ ನೀವು ಯಾರು ದಾನ ಪಡ್ಕೊಳ್ತಾರೆ ಅವರು ಕುಟುಂಬದ ಸದಸ್ಯರು ಅಲ್ದೋ ಹೋದರೆ ಜಾಸ್ತಿ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕಾಗತ್ತೆ. ಅವರು ಯಾರು ದಾನ ಪಡ್ಕೊಳ್ತಕ್ಕಂಥವ್ರು ಕುಟುಂಬದ ಸದಸ್ಯರಾದರೆ, ಅಣ್ಣ ತಂಗಿ ತಂದೆ ತಾಯಿ ಆದರೆ ಆಗ ನಿಮಗೆ ರಿಯಾಯಿತಿ ಇರುತ್ತೆ, ತಿಳ್ಕೊಳ್ಳಿ. ಆದ್ದರಿಂದ ನಾನು ಈ ವಿಡಿಯೋ ಭಾಳ ಸಣ್ಣ ವಿಡಿಯೋ, ಇದು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಈ ಥರದ್ದೆಲ್ಲ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುದ್ದಿ ಹರಡೋರು ಭಾಳ ಜನ ಇದ್ದಾರೆ, ಗೊತ್ತಾಯ್ತಾ? ಈ ಥರದ್ದೆಲ್ಲ ಇರಬೇಕಾದ್ರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಪಾಪ ನಂಬ್ಕೊಂಡು ಹಾಗೆ ಇದ್ಬಿಟ್ರೆ ಏನು ಮಾಡ್ತೀರಾ?
ಅವರ ಏನೋ ಬೇರೆ ಒಳ್ಳೆ ಲಾಯರ್ನ ಯಾರನ್ನ ಕಾರಣ ಅಥವಾ ಸೀನಿಯರ್ ಲಾಯರ್ನ ಕಾರಣ ಅಂತ ಬಂದರು, ತಿಳ್ಕೊಂಡು ಹೋದಪ್ಪ. ಕೆಲವರು ಅದನ್ನೇ ನಿಜ ಅಂದ್ಕೊಂಡಿದ್ಬಿಟ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ಯಾವುದೇ ಕಾನೂನು ಪರಿಸ್ಥಿತಿ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಯಾರು ನಿಮ್ಮೂರಲ್ಲಿ ಏನು ಹೇಳ್ತಾರೆ ಅದು ಅಂತಿಮ ಅಂತ ತಿಳ್ಕೊಬೇಡಿ. ಈಗ ಡಾಕ್ಟ್ರಿಗೆ ತೋರಿಸ್ತೀರ ಊರಲ್ಲಿ ಏನೋ ಒಂದು ಕಾಯಿಲೆ ಇದೆ ಅಂದ್ಬಿಡ್ತಾರೆ, ಬರಲ್ವಾ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ಹೋಗಲ್ವಾ, ಮಣಿಪಾಲ್ಗೆ ಹೋಗಲ್ವಾ, ಮಂಗಳೂರಿಗೆ ಹೋಗಲ್ವಾ, ಬೆಳಗಾಂಗೆ ಹೋಗಲ್ವಾ? ಅದೇ ಥರ ಅಲ್ಲಿ ಸೆಕೆಂಡ್ ಒಪಿನಿಯನ್ ತೊಗೊಳ್ತೀರ. ಅದೇ ರೀತಿ ನಾನು ಹೇಳ್ತಾ ಇರೋದು, ಎರಡನೇ ಒಪಿನಿಯನ್ ತೊಗೋಬೇಕಾಗತ್ತೆ. ಕಾನೂನು ಇಲ್ಲದೇ ಇರತಕ್ಕಂಥದ್ದನ್ನು ಹೇಳೋರು ಸಮಾಜದಲ್ಲಿ ಜಾಸ್ತಿ ಇದ್ದಾರೆ. ದಯಮಾಡಿ ಅವ್ರ ಮಾತುಗಳನ್ನು ನಂಬಬೇಡಿ. ಗೊತ್ತಾಯ್ತು? ಯಾರಾದರೂ ಸರಿಯಾದ ಲಾಯರ್ನ ಕಂಡು ಮಾತಾಡಿ ಸಲಹೆ ತಗೊಳ್ಳಿ. ಇಷ್ಟು ಹೇಳ್ತಾ ದಯವಿಟ್ಟು ಈ ಥರದ ಮಾತುಗಳನ್ನು, ವದಂತಿಗಳನ್ನು, ಸುಳ್ಳು ಸುದ್ದಿಗಳನ್ನು, ಕಾನೂನು ವಿರೋಧಿ ಮಾಹಿತಿಯನ್ನು ನಂಬಬೇಡಿ, ನಂಬಿ ಕುತ್ಕೋಬೇಡಿ. ಬೇರೆಯವ್ರನ್ನ ಕೇಳಿ ಸರಿಯಾದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ.